ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಅಂತೂ CET ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದೀರಾ? ಹೇಗೆ ಮಾಡಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅನಿಸುತ್ತೆ. ಮತ್ತು ಇನ್ಮೇಲೆ ನಿಮ್ಮ ಒಂದು ರಿಯಲ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಟೆಂಪಲ್ ರನ್ ಥರ ಕಾಲೇಜ್ ರನ್ ಮಾಡಬೇಕಾಗತ್ತೆ. ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಎಲ್ಲಿಗೆ ಹೋಗಲಿ, ಎಷ್ಟು ಫೀಸ್ ಇರುತ್ತೆ, ಬ್ಯಾಂಕ್ ಲೋನ್ ಯಾವ ಥರ ಅಪ್ಲೈ ಮಾಡೋದು, ಇವೆಲ್ಲ ಗೊಂದಲ ಇರುತ್ತೆ. ಸುಮ್ಮನೆ ಮಲಗಬೇಡಿ. ಮತ್ತು ನೀವು ಇವತ್ತು ಈ ಬಿಸಿಲು ಎಷ್ಟಿದೆ ಅಂತಂದರೆ ಆಚೆ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಸೊ ನಾವು ವಿದ್ಯಾರ್ಥಿ ಸೇವೆಯಿಂದ ಕಾಲೇಜೇ ನಿಮ್ಮ ಮನೆಗೆ ತೊಗೊಂಡ್ಬರ್ತೀವಿ, ಓಕೆನಾ? ಸೊ ಯು ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ನಿಮಗೆ ಯಾವುದೇ ಒಂದು ಕೆರಿಯರ್ ಕೌನ್ಸಿಲಿಂಗ್ ಬೇಕಾದಾಗ, ಸರ್ ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ನಾನು ಈ ರ್ಯಾಂಕ್ ಬರ್ಬೋದಾ, ಈ ರ್ಯಾಂಕಲ್ಲಿ ನನಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕೋರ್ಸ್ ಓದಲಿ, ಮತ್ತು ಈ ಕೋರ್ಸ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಅಡ್ವಾಂಟೇಜ್ ಇದೆಯಾ? ಈಗ ನೋಡಿ, ಒಂದು 2 ವರ್ಷದಿಂದ ಪ್ರತಿಯೊಬ್ಬರು ಕೂಡ AIMLನ ಓದ್ತಾ ಇದ್ದಾರೆ. ಮತ್ತು ಕೆಲವರು ಸರ್ ಏನು ಸರ್ AIMLಗೆ ಮತ್ತೆ ಫ್ಯೂಚರ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ, ಅಗ್ರಿಕಲ್ಚರ್ ಮಾಡಲಾ ಅಂತ ಕೇಳ್ತಾರೆ, ನರ್ಸಿಂಗ್ ಮಾಡಲಾ ಅಂತಾರೆ, ಫಾರ್ಮಸಿ ಕೇಳ್ತಾರೆ. ಮತ್ತು ಇನ್ನೊಂದು ವಿಷಯ, ಈ ವರ್ಷ BPT ಅವ್ರಿಗೆ ಮತ್ತೆ ನೀಟ್ ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಆನ್ ಯುವರ್ CET ಆರ್ ನಿಮ್ಮ ಒಂದು ಮಾರ್ಕ್ಸ್ ಮೇಲೇ ನೀವು ಫಿಸಿಯೋಥೆರಪಿಗೆ ಸೇರ್ಕೊಬೋದು. ಸೊ ಇದಕ್ಕಿಂತ ಮುಂಚೆ ಏನು ಹೇಳಿದ್ರು, ನೀಟ್ ಈಸ್ ಕಂಪಲ್ಸರಿ, ಯು ಮಸ್ಟ್ ಅಟೆಂಡ್ ಅಂತ ಹೇಳಿದರು. ಈಗ ಅದೇನು ಬೇಕಾಗಿಲ್ಲ ಅಂತ ಹೇಳಿದರೆ ಅದು ಕೂಡ ತೊಂದರೆ ಇಲ್ಲ. ಮತ್ತು ಯಾವ ಥರ ಕಾಲೇಜ್ ಜಾಯ್ನ್ ಆಗಬೇಕು, ಎಲ್ಲ ಕಾಲೇಜು ಚೆನ್ನಾಗಿದೆಯಾ, ಮತ್ತು ಡೊನೇಷನ್ ಕೊಟ್ಟು ಹೋದರೆ ನಿಜವಾಗ್ಲೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡೊನೇಷನ್ ಕೊಟ್ಟು ಹೋದರೆ ಉಪಯೋಗನಾ ಇಲ್ವಾ, ಇದೆಲ್ಲ ಸಮಸ್ಯೆಗೆ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಎನಿ ಟೈಮ್ ಪ್ಲೀಸ್ ಕಾಲ್ ಅಸ್, ಬುಕ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಅಸ್, ಕಮ್ ವಿತ್ ಅವರ್ ಪೇರೆಂಟ್ಸ್. ನಾವು ನಿಮಗೆ ಕಂಪ್ಲೀಟಾಗಿ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ. ಯಾವ್ದು ಓದಬೇಕು, ಯಾವುದಕ್ಕೆ ಸ್ಕೋಪ್ ಇದೆ, ಮತ್ತು ಅದಕ್ಕೆ ಖರ್ಚು ಎಷ್ಟಾಗುತ್ತೆ, ಮತ್ತು ಯಾವ ಕಾಲೇಜ್ ಸೇರ್ಕೊಬೇಕು. ನಾಟ್ ಎವ್ರಿ ಕಾಲೇಜ್ ಎ ಗುಡ್ ಕಾಲೇಜ್, ನಾಟ್ ಎವ್ರಿ ಕಾಲೇಜ್ ಎ ಬ್ಯಾಡ್ ಕಾಲೇಜ್, ಆಯಿತಾ? ಯಾವುದೋ ಒಂದು ಕಾಲೇಜು ಫೀಸ್ ಜಾಸ್ತಿ ಅಂದ್ಬಿಟ್ಟು ಅದು ಒಳ್ಳೆ ಕಾಲೇಜ್ ಅಲ್ಲ, ಯಾವುದೋ ಒಂದು ಕಾಲೇಜು ಫೀಸ್ ಕಡಿಮೆ ಅಂದ್ಬಿಟ್ಟು ಅದು ಕೆಟ್ಟ ಕಾಲೇಜ್ ಅಲ್ಲ. ಆ ಕಾಲೇಜಲ್ಲಿ ನೋಡ್ಬೇಕಾದ್ರೆ ಮಿನಿಮಮ್ ಕ್ರೈಟೀರಿಯಾಸ್ ನಿಮ್ಗೆ ಗೊತ್ತಾಗಲೇಬೇಕು, ಆಯ್ತಾಯ್ತಾ? ಸೊ ಯಾವುದೋ ಒಂದು ಕಾಲೇಜ್ಗೆ ಮನೆ ಪಕ್ಕದಲ್ಲಿದೆ, ಆ ಕಾಲೇಜ್ ಸೇರ್ಕೊಂಡ್ಬಿಡೋಣ, ನಮ್ಮ ಅಣ್ಣನ ಮಗಳು ಅಲ್ಲಿಗೆ ಹೋಗ್ತಾಳೆ, ಅಲ್ಲಿಗೆ ಹೋಗ್ಬಿಡೋಣ, ನಮ್ಮ ಫ್ರೆಂಡ್ ಅಲ್ಲಿ ಸೇರ್ಕೊಂಡಿದ್ದಾನೆ ಅಲ್ಲಿ ಹೋಗ್ಬಿಡೋಣ ಅಂತಲ್ಲ. ದಯವಿಟ್ಟು ನೀವು ಆ ರಿಸ್ಕ್ ಮಾತ್ರ ತಗೊಳ್ಬೇಡಿ. ಜಾಯಿನ್ ಫಾರ್ ಎ ಕಾಲೇಜ್ ವಿಚ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ಪ್ಲೇಸ್ಮೆಂಟ್ ರೆಕಾರ್ಡ್. ಮತ್ತು ಆ ಪ್ಲೇಸ್ಮೆಂಟ್ ರೆಕಾರ್ಡ್ಗೆ ಅವರ ಫ್ಯಾಕಲ್ಟಿ ಮೆಂಬರ್ಸ್ ಯಾವ ಥರ ಇದ್ದಾರೆ ಇದೆಲ್ಲ ಕೂಡ ಗೊಂದಲ ಇರುತ್ತೆ. ಸೊ ನೀವು ನಮ್ಮ ಆಫೀಸಿಗೆ ಬಂದರೆ, ನಮ್ಮನ್ನು ಮೀಟ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ರೈಟ್ ಫ್ರಮ್ ಕೋರ್ಸ್ ಟು ಕಾಲೇಜ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಲಾಸ್ ರೂಮ್ ಟು ಕೆರಿಯರ್ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.